ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಇವತ್ತಿನ ವಿಷಯ ಹೇಳೋಕ್ಕೆ ನಮಗೆ ಮತ್ತು ನೋಡ್ತಾ ನಿಮಗೂ ಕೂಡ ನಾಚಿಕೆ ಆಗಬೇಕು. ಖಂಡಿತವಾಗಲೂ ವಿಷಯ ಇಷ್ಟೇ, ನಾವೆಲ್ಲ ಎಷ್ಟು ಶತಮಾನದಲ್ಲಿ ಬದುಕ್ತಾ ಇದ್ದೀವಿ, ಎಷ್ಟು ಅಪ್ಡೇಟಲ್ಲಿ ಬದುಕ್ತಾ ಇದ್ದೀವಿ. ಈಗಿನ ಕಾಲದಲ್ಲೂ ಜಾತಿ ಅನ್ನೋ ಒಂದು ಪಿಡುಗಿಂದ ಒಂದು ಅಮಾಯಕ ಹೆಣ್ಮಗಳು ಇವತ್ತು ಒಂದು ಬಲಿಯಾಗ್ತಾಳೆ ಅಂತಂದರೆ ಅದಕ್ಕೆ ನಾವು ಮತ್ತು ನೀವು ಎಲ್ಲರೂ ಕಾರಣ ಹಾಕ್ತೀವಿ. ಸೊ ಇವತ್ತು ಒಂದು ಅಮಾಯಕ ಹೆಣ್ಮಗಳು ಕುಸುಮನ ಹಾಕಿ ಕತೆ ಇದು. ಊರ ಹೆಸರು ಬೇಡ, ಊರ ಹೆಸರು ದಯವಿಟ್ಟು ಹೇಳಬೇಡಿ ಅಂತ ಹೇಳಿದ್ದಾರೆ. ಬಟ್ ಏನಾಗಿ ಸತ್ಲು ಅಂತಲೂ ಗೊತ್ತಿಲ್ಲ ಯಾರಿಗೂ. ಇಲ್ಲಿ ನಮ್ಮ ಮಗಳು ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿರ್ತಾರೆ. ಒಂದು ಊರಿಂದ ಆಚೆ, ಜಾತಿ ಬೇರೆ ಇರೋ ಒಂದೇ ಒಂದು ಕಾರಣದಿಂದ ಊರಿಂದ ಆಚೆ. ಸೊ ಅವ್ರು ವಾಸವಾಗಿದ್ದಾಗ ಅವ್ರ ತಾಯಿ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತೋಗ್ತಾರೆ. ಪಾಪ ಆಕೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಸೌದೆ ಮಾಡಿಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಸುಮಾರು ರಾತ್ರಿ ಒಂದು 9-9:30 ಆಕೆನೋ ಈಚೆ ಬರೋದು. ಏನಾಯಿತು ಅಂತ ರೀಸನ್ ಗೊತ್ತಿಲ್ಲ, ಯಾವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಕೂಡ. ಈಚೆ ಬರ್ತಾರೆ. ಬೆಳಗ್ಗೆ ಆಗೋಷ್ಟರಲ್ಲಿ ಹುಡುಗಿ ಡೆತ್ ಆಗಿರುತ್ತೆ. ಒಂದು ಮಾರ್ಕ್ ಇರಲ್ಲ, ಒಂದು ಏನಿರಲ್ಲ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಏನಾಗಿರುತ್ತೆ ಏನೂ ಗೊತ್ತಿಲ್ಲ ವಿಷಯ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆದಿದೆಯಂತೆ, ಅದೇನಾಯಿತು ಅದು ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಅವರೆಲ್ಲ ಆ ಹೆಣನೂ ಮುಟ್ಟದೆ ಸುಮ್ಮನೆ ಬರೀ ಒಂದು ಕೋಲ್ ಸಿಗಾಕೊಂಡು ಆ ಹೆಣನ ಪಾಪ ಎಳ್ಕೊಂಡು ಹೋಗಿ ಸುಮ್ಮನೆ ಸುಟ್ಟಾಕ್ಬಿಟ್ಟಿದ್ದಾರೆ. ಶಾಂತಿ ಆಗಿರ್ಬೋದು, ಸ್ಥಿತಿ ಆಗಿರ್ಬೋದು, ಏನೂ ಕೂಡ ಮಾಡಿಲ್ಲ. ನಾನು ಈ ವಿಡಿಯೋ ನೋಡ್ತೀನಿ ಹೆಣ್ಮಕ್ಳಿಗೆ ಹೇಳೋದಂದರೆ, ರಾತ್ರಿ ಓಡಾಡಬೇಕಾದ್ರೆ ಅಣ್ಣನೋ ತಮ್ಮನೋ ಅಪ್ಪನೋ ನಿಮ್ಮ ಸೆಕ್ಯೂರ್ ಮಾಡಿ ಯಾರ ಜೊತೆನಾದರೂ ಓಡಾಡಿ, ಒಬ್ಬರೇ ಓಡಾಡಿ ಈಕೆ ಕುಸುಮಾಗಿ ಬಂದ ಗತಿ ನಿಮಗೆ ಬರಬಾರ್ದು. ಸೊ ಅದಕ್ಕೆ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಆಕೆ ಸುಟ್ಟಾಕುತ್ತವಿಂದ ಈ ರೋಡಲ್ಲಿ ರಾತ್ರಿ ಹೊತ್ತು ಬೆಂಕಿ ಎತ್ತೋದು, ತುಂಬ ಬೆಂಕಿ ಎತ್ತೋದು. ನನ್ನ ಕಣ್ಣಿಗೂ ಕೂಡ ಬೆಂಕಿ ಕಾಣ್ತು. ವಿಡಿಯೋ ಪ್ಲೇ ಆಗ್ತಿದೆ ನೋಡಿ, ನನ್ನ ಕಣ್ಣು ಕೂಡ ಕಾಣ್ತು ಬೆಂಕಿ. ಬಟ್ ಅಲ್ಲಿ ಹೋಗೋಕ್ಕಾಗಿಲ್ಲ, ತುಂಬ ಹಬೆ ಬರ್ತಿತ್ತು. ಸೊ ಆ ಕಾರಣದಿಂದ ಮತ್ತು ನಾನು ಯಾರಿಗೆ ನಮ್ಮ ಲೈಫ್ ಇದೆಯಲ್ಲ, ಸೊ ನಮ್ಮ ನಂಬ್ಕೊಂಡು ಇರ್ತಾರೆ. ಸೊ ಆ ಕಾರಣದಿಂದ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಲ್ಲಿ ಗಂಟೆ ಹೋಗಿಲ್ಲ. ಆಕೆ ಸತ್ಯದ ಜಾಗ ಆಗಿರ್ಬೋದು, ಅವ್ರ ಮನೆ ಆಗಿರ್ಬೋದು, ಖಂಡಿತವಾಗಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದು ಒಂದೇ, ರಾತ್ರಿ ಹೊತ್ತು ಒಬ್ಬೊಬ್ರು ಓಡಾಡಬೇಡಿ. ಸರ್ ಏನು ಅನಿಸ್ತಿದೆ ಚಾಮರಾಜ್ ಸರ್ ಈ ಪ್ಲೇಸ್ ಬಗ್ಗೆ ನಿಮಗೆ? ಜಾತಿ ಅನ್ನೋದು ಪ್ರತಿ ಸಲನೂ ಒಂದು ಕುಟುಂಬನ ಬಲಿ ತಗೊಳುತ್ತೆ, ಇಲ್ಲ ಒಂದು ಹೆಣ್ಣನ್ನು ಬಲಿ ತಗೊಳುತ್ತೆ, ಇಲ್ಲ ಒಂದು ಊರನ್ನ ಬಲಿ ತಗೊಳುತ್ತೆ. ಈಗ ಸದ್ಯಕ್ಕೀಗ ಹೆಣ್ಣಿನ ಪರಿಸ್ಥಿತಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇಡೀ ಮನುಷ್ಯ ಸಮಾಜನೇ ತಲೆ ತಗ್ಸುವಂಥ ಮ್ಯಾಟ್ರ್ ಇದು. ನನಗೂ ಯಾರೋ ಹೇಳಿ ಸರ್, ನೀವು ಪರವಾಗಿಲ್ಲ ಹೇಳಿ ಸರ್, ಅದೇ ಬರಲಿ ಅಷ್ಟೇ ಸರ್. ಜಾತಿ ಹೋಗ್ಬೇಕು ನೋಡಿ, ಪ್ರಪಂಚದಲ್ಲಿ ಏನು ಬೇಕಾದ್ರೂ ಬದಲಾಗ್ಬೋದು. ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಥರ ಅಹಿತಕರ ಘಟನೆಗಳು ನಡೀತಾ ಇರುತ್ತೆ. ಹೌದಪ್ಪ ಸರ್, ಹೇಳ್ಬೇಕು ಅಂತನೂ ಅಸಹ್ಯ ಆಗ್ತೈತೆ ನನಗೆ. ಖಂಡಿತ ಸರ್. ಸೊ ನೋಡಿ, ಬೆಂಕಿ ನೋಡ್ತಾ ಇರ್ಬೋದು ನೀವು, ಯಾವ ರೇಂಜ್ ಉರಿತಾ ಇದೆ ಅಂತ ಕಾಣಿಸ್ತಿದೆ ಸರ್ ನಿಮಗೆ. ಅಪ್ಪ ದೇವ್ರೆ. ಸೊ ಬನ್ನಿ, ದಯವಿಟ್ಟು ಬನ್ನಿ. ಎಲ್ಲಿ ಸರ್ ಆಲ್ಮರ ಅದು ಮುಂದೆನಾ ಏನು? ಹೌದು. ಸೊ ಬನ್ನಿ ಸರ್. ಸೌಂಡ್ಗೆ ತಲೆ ಕೆಡಿಸ್ಕೊಬಿಡಿ ಸರ್. ಸರ್ ನೋಡಿ, ಮತ್ತೆ ಆ ಬೆಂಕಿ ನೋಡೋರು ಅನ್ಕೋತಾ ಇರ್ಬೋದು, ಕುಸುಮಾ ನನಗೆ ಗೊತ್ತು ನೀನೇ ಅಂತ, ಭಯ ಬೀಳಲ್ಲ, ತಲೆ ಕೆಡಿಸ್ಕೊಬೇಡ ಸರ್. ಆ್ಯಕ್ಚುಲಿ ವಿಡಿಯೋ ನೋಡ್ತಿರೋ ಅಂದ್ಕೊಂಡಿರ್ತಾರೆ ಇವರೇ ಬೆಂಕಿ ಹಾಕ್ಬಿಟ್ಟು ನಮಗೆ ತೋರಿಸ್ತಾ ಇರ್ತಾರೆ ಅಂತ. ಸೊ ಒಂದ್ಸರಿ ನಮಗೆ ಬನ್ನಿ, ಯಾರಾದರೂ ಇಷ್ಟು ದೊಡ್ಡ ಬೆಂಕಿ ಇಡ್ತಾರಾ? ಉದ್ಧಾರ ಸರ್. ಸರ್ ಲೈಟಾಗಿ ಬೆಂಕಿ ಉರಿತಿದೆ, ಕಾಣಿಸ್ತಿದೆ ಅಲ್ಲಿ. ಸರ್ ಮರ ಸೆಂಟ್ರಲ್ ಬ್ಲ್ಯಾಕ್ ಕಲರ್ ಶಾಡೋ ನೋಡಿ ಸರ್, ಕಾಣಿಸ್ತಿದೆ ಸರ್? ಕಾಣಿಸ್ತಿದೆ ಬ್ರೋ. ಇದಕ್ಕೆಲ್ಲ ಭಯ ಬೀಳಲ್ಲ ಸರ್. ಭಯ ಬೀಳ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಸರ್ ಅವರು. ಎಲ್ಲೂ ನಾವು ಭಯ ಬೀಳೋ ನಾವು ಸೋತು ಅಂತ ಅರ್ಥ. ಭಯ ಬೀಳೋ ಸೀನೇ ಇಲ್ಲ ಇನ್ನು. ಸರ್ ಏನು ಸರ್ ಇದು ಸೌಂಡ್ ಆಗ್ತಿದೆ ಬ್ರೋ? ಯಾರು ನಡೀರಿ ಬ್ರೋ, ಮುಂದೆ ನೋಡೋಣ.
ಏನಿದೆ ಇಲ್ಲ ಅಲ್ಲ ಗೊತ್ತಾಗತ್ತೆ. ಇದಕ್ಕೆಲ್ಲ ಭಯ ಬೀಳಲ್ಲ ಸರ್, ಅದು ಬೇರೆ ಪ್ರಶ್ನೆ. ಯಾರಾದ್ರು ಇದ್ದೀರಾ ಸರ್? ಸರ್ ಬನ್ನಿಲಿ ಹಾಂ ಸರ್, ಮರ್ದದ ನೋಡಿ ಸರ್. ಸರ್ ಆ ಮರ್ದದ ನೋಡಿ ಸರ್, ಬ್ಲ್ಯಾಕ್ ಕಲರು ಏನು ಬ್ರೋ ಅದು? ಕಾಣಿಸ್ತಿದೆ ನಿಮಗೆ? ಕಾಣಿಸಿದೆ ಬ್ರೋ ಅದು. ಸರ್ ಬನ್ನಿ ಸರ್, ಅಲ್ಲಿ ಬನ್ನಿ ಸರ್. ಬ್ರೋ ಸೌಂಡ್ ಆಗ್ತಿದೆ ಬ್ರೋ ಹಿಂದ್ಗಡೆ. ಸರ್ ಇಲ್ಲೇ ಇತ್ತಲ್ಲ ಸರ್ ಅದು. ಬ್ರೋ ಹಾಂ ನನ್ನಿಂದ ಏನೋ ಸೌಂಡ್ ಆಗ್ತಿದೆ ಬ್ರೋ. ನಿಮ್ಮಿಂದೇನಾ? ನನ್ನಿಂದ ಸೌಂಡ್ ಆಗ್ತಿದೆ ಬ್ರೋ. ಯಾರೋ ಯಾರೋ ಯಾರಾದ್ರು ಇದ್ದೀರಾ ಸರ್? ಹಾಂ ಇಲ್ಲೇನಪ್ಪ ಸೌಂಡ್ ಬಂದು ಸರ್. ಅಲ್ಲ ಇಷ್ಟಕ್ಕೆಲ್ಲ ಭಯ ಬೀಳ್ತೀವಿ ಅಂತ ಅನ್ಕೋಬೇಡ ಕುಸುಮಾ. ಅವಲ್ಲ ಸೀನೇ ಇಟ್ಕೋಬೇಡ ಸರ್. ಇಲ್ಲೇ ಸರ್ ಬ್ಲಾಕ್ ಕಲರ್ ಶಾಡೋ ಕಂಡು ನಾನು ನೋಡಿದೆ ಸರ್. ಸರ್ ಹಾಂ ನನ್ನ ದೇವರನ್ನೇ ನೋಡಿದೆ. ಏನು ಬ್ರೋ ಅದು? ಏನು ಸರ್ ಇದು? ಅಪ್ಪ ದೇವ್ರೆ. ಸರ್ ಹುಷಾರ ಬನ್ನಿ ಸರ್. ಹಾಂ ಕಿರಿ ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಆಗ್ತಿದೆ ಬ್ರೋ ಅದು. ಗೆಜ್ಜೆ ಸೌಂಡ್ ಏನೋ? ಗೆಜ್ಜೆ ಗೆಜ್ಜೆ ಸೌಂಡ್ ಸರ್, ಗೆಜ್ಜೆ ಸೌಂಡ್ ಅದು. ಯಾರೋ ಕುಸುಮಾ, ನಿನ್ನ ಆತ್ಮಕ್ಕೇನ ಶಾಂತಿ ಬೇಕಾ ಹೇಳಮ್ಮ. ಖಂಡಿತವಾಗ್ಲೂ ಅದನ್ನು ನಿನಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಸುಮ್ಮನೆ ಭಯ ಬೀಳಿಸ್ಬೇಡ, ಭಯ ಬೀಳಲ್ಲ. ಗೊತ್ತು ಪಾಪ ನಿನ್ಗೆ ಏನಾಗಿದೆ ಅಂತ, ನೀನು ಹೇಳ್ಕೊತಾ ಇಲ್ಲ. ನಾವೇನು ಮಾಡೋಣ ಹೇಳು? ಸರ್ ಇದೇ ಆಲ್ಮರ ಅಂತೆ ಸರ್. ಹಾಂ ಇದೇ ಆಲದ ಮರ ಅದು. ಏನು ಸರ್ ಹಿಂಗೈತಿದು ಸರ್? ಹಾಂ ಸರ್ ಹಾಂ ಒಂದು ನಿಮಿಷ ಬನ್ನಿ, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತೀನಿ. ಬನ್ನಿ ಸರ್ ಇಲ್ಲಿ. ಹಾಂ ಸರ್ ಕಾಣಿಸ್ತಿದೆ ನಿಮ್ಮದು? ಹಾಂ ಸರ್ ಕಾಣಿಸ್ತಿದೆ ಸರ್. ಹೌದು ಬ್ರೋ ಅದು. ನೋಡಿ ಯಪ್ಪಾ. ಮೇಲೆ ಕೂತೈತೆ ನೋಡಿ. ಸರ್ ಒಳಗಡೆ ಹೋಯ್ತು, ಒಳಗಡೆ ಹೋಯ್ತು. ಬನ್ನಿ ಸರ್ ನೋಡ್ತೀನಿ ಅದು ಏನಂತ. ಅಲ್ಲಿ ಒಳಗಡೆ ಹೋಯ್ತು, ಬನ್ನಿ ಸರ್ ಒಂದು ನಿಮಿಷ. ಬ್ರೋ ಹತ್ರ ಹೋಗೋದು ಬೇಡ ಬ್ರೋ. ಯಾರೋ ಕುಸುಮಾ, ನಿನ್ಗೆ ಏನಾದ್ರು ಸಹಾಯ ಬೇಕಾದ್ರೆ ಕೇಳಮ್ಮ. ಅದನ್ನ ಬಿಟ್ಟು ಹಿಂಗೆಲ್ಲ ಭಯ ಬೀಳಿಸ್ಬೇಡ. ತಾಯಿ ಜಗನ್ಮಾತೆ ತಮಿಳ್ ಸರ್. ಹಾಂ ಸರ್ ನಿಮಗೆ ಕಾಣಿಸ್ತದೆ ಸರ್? ಓಕೆ ಕಾಣುತ್ತು ಬ್ರೋ. ಏನು ಸರ್ ಇದು ಹಿಂಗೈತೆ ದೇವ್ರೆ. ಚಲೋ ಸರ್ ಒಂದು ನಿಮಿಷ ಇಟ್ಕೊಳ್ಳಿ, ಒಂದು ನಿಮಿಷ ಕ್ಯಾಮ್ರಾ ಇಟ್ಕೊಳ್ಳಿ ಸರ್. ಕೊಡಿ. ಸರ್ ನನಗೆ ಒಂದು ಅರ್ಥ ಆಗ್ತಿರೋ ವಿಷಯ ಏನು ಗೊತ್ತಾ ಸರ್? ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಒಂದು ತಿಳ್ಕೊಳ್ಳಿ. ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡಕ್ಕೆ ಹೋಗಬೇಡಿ. ನೋಡಿ ಇವೆಲ್ಲ ನೀವು ಅನ್ಕೋತಿರ್ಬೋದು ಇವೆಲ್ಲ ಆರಾಮಾಗಿರೋ ಪ್ಲೇಸ್ ಅಂತ. ಸರ್ ಈ ವಿಡಿಯೋ ನೋಡ್ತೀವಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಸರ್, ಸೀರಿಯಸ್ ಆಗಿ. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಹೋದರೆ ಇವತ್ತು ಏನು ಈ ಕುಸುಮಾಗಿ ಬಂದಿರೋ ಪಾಡು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಂದ್ಬಿಡುತ್ತೆ. ಪ್ರತಿಯೊಬ್ಬ ಹೆಣ್ಮಕ್ಳು ಎಲ್ಲಿ ಸರ್? ಎಲ್ಲಿ ಸರ್? ನಮ್ಮ ತಾಯಿಗೂ ಬ್ರೋ ಅದು. ಸರ್ ನಾನು ನೋಡಿದೆ ಸರ್. ಅಯ್ಯೋ ದೇವ್ರೆ ಸರ್, ಇಲ್ಲಿ ಯಾಕೋ ಡೇಂಜರ್. ಬನ್ನಿ ಸರ್ ಒಂದು ನಿಮಿಷ. ಅವ್ನ ಮನೆಯಲ್ಲಿ ಸರ್, ಹುಡುಗಿ ಮನೆ ಸರ್. ಹುಡುಗಿ ಮನೆಯಲ್ಲಿ ಇರೋದು ಬ್ರೋ ಮುಂದೆ ಅಲ್ಲಿದೆ ಸರ್. ಚೆನ್ನಾಗಿ ಸರ್. ಹಾಂ ಸರ್ ಏನು ಸರ್ ಅದು? ನೀರು ಯಪ್ಪ. ಬಂದು ಸರ್, ನೋಡಿದ್ರೆ ನನ್ನ ಲೈಫಲ್ಲೇ ತಕ್ಕದು ನೋಡಿದ್ರೆ ರಕ್ತದ್ದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸರ್. ಅಲ್ಲ ಸರ್ ತುಂಬ ಗಿಡಗಳು ನೋಡಿ ಸರ್. ಹಾಂ ನೋಡಿ ಇದು ತುಂಬ ಗಿಡ ಅಂತ ಗಂಟ್ಲು ನೋವಿಗೆ ಭಾರಿ ಮದ್ದಿದ್ದು. ಇದನ್ನ ಅರ್ದ್ಬಿಟ್ಟು ಗಂಟ್ಲಿಗೆ ಹಾಕ್ತಿದ್ರೆ ಒಳ್ಳೇದಾಗುತ್ತೆ ಸರ್. ಹಾಂ ಒಂದೊಂದು ಮರ ನೋಡಿದಾಗ ಒಂದೊಂದು ಥರ ಭಯ ಆಗ್ತಾಯಿದೆ ಸರ್ ನನಗೆ ಇವತ್ತು. ಹಾಂ ಎಲ್ಲ ಬರೀ ಭಯಂಕರ ಭೀಕರವಾಗೈತೆ ಅಲ್ಲ ಸರ್. ಹಾಂ
ಯಾರು ಹೇಳ್ತಿದ್ರು ಕೇಳಿಸ್ತಿದ್ಯಾ? ಹಾಂ ಹ್ಞೂ ಬ್ರೋ. ಯಾರು? ಯಾರದು? ಏನು ಕೇಳ್ತಿದ್ದೀರಾ? ನಿಮ್ಗೇನಾದ್ರು ಹೆಲ್ಪ್ ಬೇಕಾ? ಯಾರು? ಸರ್ ಮತ್ತೆ ಸೌಂಡ್ ಆಗ್ತಿದೆ ಬ್ರೋ. ಸರ್ ಗೆಜೆ ಸೌಂಡ್ ಕೇಳಿಸ್ತಿದೆ ಸರ್. ಹಾಂ ಸರ್ ಹಾಂ ಸರ್ ಹಾಂ ಅಲ್ಲೇನೋ ಬೆಂಕಿ ಸರ್. ಸರ್ ಹ್ಞೂ ಬ್ರೋ. ಹಾಂ ಸರ್ ಕಾಣಿಸ್ತಿದ್ಯಾ ಅದು? ಏನು ಇಷ್ಟೊಂದು ದಗ ಅಂತ ಉರಿತೈತೆ? ಸರ್ ಇಲ್ಲಿ ದೇವರ ಟೈಮಲ್ಲಿ ಬಂದಿ ಸುಮ್ಮನೆ. ಯಾರೋ ಯಪ್ಪ ದೇವ್ರೆ. ಬ್ರೋ ಹಾಂ ಇಲ್ಲಿದ್ರೆ ಅಷ್ಟು ಯಾಕೋ ಒಂದು ತಲೆನೋವು. ಫಸ್ಟು ಅಲ್ಲಿ ಮನೆ ಹತ್ರ ಹೋಗಿ ನೋಡೋಣ. ಯಾರೋ ಯಾರಾದ್ರು ಇದ್ದೀರಾ ಸರ್? ಈ ಗುಡ್ ಬೆದಕ್ಕೆಲ್ಲ ಭಯ ಬೀಳ್ತೀವಿ ಅಂತ ಅನ್ಕೋಬೇಡ. ಅವೆಲ್ಲ ಸೀನ್ ಇಲ್ಲ. ಏನಾದ್ರು ಇದ್ರೆ ಹಂಗೆ ಬಂದು ಹೇಳು. ಎದುರ್ಕೊಂತೀವಿ. ಇನ್ನೊಂದಿಲ್ಲ. ಎದುರುಗೊಳ್ಳಲ್ಲ ಇಲ್ಲಿ. ಸರ್ ಹುಷಾರ ಬನ್ನಿ. ಸರ್ ಇದ್ಯಾವ ಸರ್ ಇದು? ಆಲದ ಮರ? ಆಲದ ಮರನೇ ಬ್ರೋ ಇದುವೇ. ಸರ್ ಬ್ಯಾಟ್ರಿ ಲೈಟ್ ಆಫ್ ಆಗೋಯ್ತು ಸರ್. ಹಾಂ ಟಾರ್ಚ್ ಆಫ್ ಆಗೋಯ್ತು. ಅಯ್ಯಪ್ಪ ಸರ್ ಬೇಕು ಅಂತ ಏನೋ ಮಾಡ್ತಾ ಇದ್ದೆ ಸರ್ ದೇವರಣ್ಣ. ನಿಜ ಬ್ರೋ. ಹೆವಿ ಹಂಡ್ರೆಡ್ ಸೈಲೆಂಟಾಗಿ ಇದ್ಕೊಂಡು ಈ ಥರ ಮಾಡ್ತಿದ್ದೆ ಅಂದರೆ ಏನು ಅರ್ಥ? ದೇವರಣ್ಣ ಸರ್. ಹಾಂ ಯಾರು? ಯಾರು? ಪುಷ್ಪ ನಾವೇನು ಮಾಡಕ್ ಬಂದಿಲ್ಲ ನಿನ್ಗೆ. ನಿನ್ಗೇನಾದ್ರು ಸಹಾಯ ಬೇಕಿದ್ರೆ ಕೇಳು. ಮುಂದೆ ಹೋಗೋದು ಬೇಡ. ಮುಂದೆ ಹೋಗೋದು ಬಿಟ್ಟ. ಸರ್ ಏನ್ ಮಾಡೋಣ ಸರ್ ಇವಾಗ? ಏನು ಎಲ್ಲಾದರೂ ಏನಾದರೂ ಒಂದು ನಾನು ಇದ್ದೀನಿ ಈ ಥರ ಹಿಂಗಿದೆ ಅಂತ ಪರಿಸ್ಥಿತಿ ಹೇಳುವಂಥದ್ದಿಲ್ಲ ಅವಳು. ಸರ್ ಬೇಡ ಬ್ರೋ ಆದಷ್ಟು. ಸರ್ ಭಯ ಆಗ್ತೈತೆ ಸರ್. ಸರ್ ಯಾಕೆ ಸಿಕ್ಕಾಬಿಟ್ಟೆ ಭಯ ಆಗ್ತೈತೆ. ನಾವೇನ್ ಮಾಡಿದ್ದೀವಿ ನಿನ್ಗೆ? ಇಷ್ಟು ಹಿಂಸೆ ಕೊಡ್ತಿದ್ಯಲ್ಲ. ನೀನ್ ಪ್ರಾಣ ತೆಗಿ ನಾವು ಕಾರಣನ? ನಮ್ಮನ್ ಸಿಗ್ದಾಕ್ಬಿಡ್ತೀವಿ. ಬಾ ಬಾ ನಾನೇನ ಬಾ. ನೀನೇನು ಸಾಯ್ಸ ನಾನೇ ಸಾಯ್ತೀನಿ ಬಾಯ್ಲಿ. ಸರ್ ಅಮ್ಮ ಹುಷಾರ ಬನ್ನಿ ಸರ್. ಹುಷಾರ ಬನ್ನಿ. ನಾನೇ ಸಾಯ್ತೀನಿ ಬಾ. ನೀನು ಹೆಂಗಿದ್ರು ಸಾಯಿಸ್ತೀಯಾ? ನಾನು ರೆಡಿ ಇದ್ದೀನಿ ಬಾ ಸಾಯಿಸು.
ಬೀಳ್ತೀವಿ ಅಂತ ಅನ್ಕೊಂಡಿದ್ದೆ, ಭಯನಾ? ಸರ್ ಯಾರೋ ಹೇಳ್ತಿದ್ದಾರೆ ಸರ್. ಬ್ರೋ ಈ ಕಡೆ ಬರ್ತೈತೆ ನೋಡಿ, ಪಕ್ಕಾ ಕೇಳಿಸ್ತೈತೆ. ಈ ಕಡೆ ಹೋಗೋಣ, ಈ ಕಡೆ ಬರ್ತೈತೆ. ಸರ್ ಬನ್ನಿ. ಪಕ್ಕಾ ಬ್ರೋ, ಅಳ್ತಾ ಇರೋ ಸೌಂಡ್ ಕೇಳಿಸ್ತೈತೆ. ಕುಸುಮ, ನಾವೇನು ನೀನು ಮಾಡಕ್ ಬಂದಿಲ್ಲಮ್ಮ. ನಿನಗೆ ತೊಂದರೆ ಕೊಡಕ್ ಬಂದಿಲ್ಲಮ್ಮ ತಾಯಿ. ದಯವಿಟ್ಟು ನಮಗೂ ಏನು ತೊಂದರೆ ಕೊಡ್ಬೇಡ. ನಮ್ಮ ಜೊತೆ ದೇವ್ರಿದ್ದಾವೆ, ಭಯ ಬೀಳ್ತೀವಿ ಅಂತ ಅನ್ಕೋಬೇಡ ಸರ್. ಹುಷಾರ ಬನ್ನಿ ಸರ್. ಯಾರು? ಬ್ರೋ ನನ್ನ ಮಾತು ಕೇಳಿ ಹೊರಟೋಣ ಬನ್ನಿ. ಪ್ರತಿ ಸಲನೂ ಇದೇ. ನಿನ್ ಕಷ್ಟ ಕೇಳಕ್ಕೆ ಬಂದಿರೋ ಕೇಳಿ ಸಾಯಮ್ಮ. ನೀನ್ ಹಿಂಗಾಡ್ಸಿದ್ರ ಸರ್. ಅಲ್ಲಿ ಯಾರೋ ದೇವಸ್ಥಾನ ಕಾಣ್ತಿದೆ ಸರ್. ಸರ್ ಬನ್ನಿ, ದೇವಸ್ಥಾನ ಹತ್ರ ಬನ್ನಿ ಮೊದಲು. ಬಂದ್ಬಿಡಿ ಸರ್ ದೇವಸ್ಥಾನ ಹತ್ರ. ಏನು ಬ್ರೋ ಸರ್ ಬೇಗ ಬನ್ನಿ ಸರ್. ಹಿಂದೆ ಏನೋ ಓಡ್ಬರ್ತಾರ ಇದೆ, ಬನ್ನಿ ಸರ್ ಮೊದಲು. ಭಗವಂತ ದೇವ್ರ, ಆಂಜನೇಯ, ಅಯ್ಯಪ್ಪ, ಶನಿರಾಜ, ಓಂ ಶಕ್ತಿ ಕಾಪಾಡಮ್ಮ ಸರ್. ಅಮ್ಮ ಭಗವಂತ ಸರ್. ದೇವ್ರೆ ಕಾಪಾಡಪ್ಪ, ಮುನಿಸಿಂಹಪ್ಪ ಕಾಪಾಡಪ್ಪ. ನಾನು ಚೆನ್ನಾಗಿ ಬಂದ್ಮೇಲೆ ದೇವಸ್ಥಾನ ಕಟ್ಸ್ಕೊಡ್ತೀನಿ ನಿಮಗೆ ಸರ್. ಬನ್ನಿ ಸರ್. ಸರ್ ಮೇಲ್ಗಡೆ ಏನು ಸರ್ ಲೈಟು? ಮೇಲ್ಗಡೆ ಅದು ಮೋಸ್ಟ್ಲಿ ದೇವಸ್ಥಾನ ಇರ್ಬೇಕು ಬ್ರೋ. ಅದು ದೇವಸ್ಥಾನ ಅಲ್ಲಿದೆ ಸರ್. ಇಷ್ಟೆಲ್ಲ ದೇವ್ರು ಇಟ್ಕೊಂಡು ಈ ದೇವ ಹೆಂಗೆ ಸರ್ ಇಲ್ಲಿ? ಅದೇ ಅರ್ಥ ಆಗ್ತಾ ಇಲ್ಲ. ಸುತ್ತ ದೇವ್ರುಗಳಿದೆ. ಎಲ್ಲಿ ಸರ್ ಅವ್ರ ಮನೆ? ಮಾತ್ರ ದೆವ್ವ ಇದೆ. ಅರ್ಥನೇ ಆಗ್ತಾ ಇಲ್ಲ. ಸೊ ಹುಷಾರ ಬನ್ನಿ ಸರ್. ಒಂದು ಸೆಕೆಂಡ್ ಪ್ರಾಣ ಹೋದಂಗೆ ಆಯಿತು. ರಕ್ತ ನೋಡಿ ನನಗೆ ಸೀರಿಯಸ್ ಆಗಿ. ಅಲ್ಲ ಸರ್, ಏನಾದರೂ ಮನುಷ್ಯ ನಾರ್ಮಲ್ ಆಗಿರೋರು ಬಂದ್ರೆ ಏನು ಸರ್ ಕತೆ? ಇಲ್ಲಿ ಸಾಯಿಸ್ಬಿಡ್ತಾವ ಬಿಡಿ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಏನು ತಾಳ ಬಿಡೋನು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಂದು ಹೇಳಿದ್ರೆ ಸರ್. ಯಾವ ಸರ್ ಮನೆ ಅಲ್ಲ? ಪರಿಹಾರ ಆ ಅಮ್ಮ ಇದ್ದಿದ್ದ ಸರ್. ಅದೇನಾ ಮನೆ ಬ್ರೋ? ಅದೇನೆ ಇದೇನಾ ಸರ್? ಅದೇನೆ ಅನ್ಸುತ್ತೆ ಬ್ರೋ. ಸರ್ ಚಾಮರಾಜ್ ಸರ್, ಒಂದು ವಿಷಯ ಏನು ಅರ್ಥ ಆಯ್ತು ಅಂದರೆ, ಹೇಳಿ. ಒಳ್ಳೇದಿರೋ ಕಡೆ ಕೆಟ್ಟದಿರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನೋಡಿ. ಈ ಕಡೆ ದೇವರು, ಎಕ್ಸಾಕ್ಟ್ಲಿ ಈ ಕಡೆ ದೆವ್ವ. ಈ ದೆವ್ವಗಳಿಗೆ ಅದೇ ಪರ್ಮಿಷನ್ ಕೊಟ್ಟಿರೋ ಥರ ಸರ್. ಸರ್ ಮನೆ ನೋಡಿ ಸರ್. ಮನೆ ಚಿಕ್ಕದಾಗಿದೆ ಬ್ರೋ. ಇದೇ ಮನೆ ವಾಸವಾಗಿದ್ದಂತೆ ಸರ್. ಮನೆ ಚಿಕ್ಕದಾಗಿದೆ ಸರ್. ಒಂದು ನಿಮಿಷ ಚಾಮರಾಜ್ ಸರ್. ಸರ್ ನೋಡುವ ಶಿವ ಎಲ್ಲ ಕಾಣ್ತಿದೆ. ಶಿವ ನಾಗಪ್ಪಂದು ಹೌದು ಇದೆ. ಸರ್. ಸರ್ ಸರ್ ಏನಿದೆ ಬ್ರೋ? ನೀವು ಬ್ಲಾಕ್ ಇದೆ ಸರ್. ನಾನು ನೋಡಿದೆ ಸರ್. ನೋಡಿದ್ರಾ ಸರ್? ಆಗ್ಬೇಡಿ ಸರ್ ಕ್ಯಾಮ್ರಾ ಸರ್. ಸರ್ ಇದು ಎಂಡಿಂಗ್ ಬಿಟ್ಕೊಡಂಗಿಲ್ಲ, ಹೊರಗಡೆ ಕೊಟ್ಕೊಳ್ಳಿ. ಆಗ್ಬೇಡಿ ಸರ್. ಸರಿ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ನೀವು ನೋಡೋದಲ್ಲ ಕುಸುಮಕ್ಕ ನಾಟನ, ಅದು ಇವಾಗ ನೆನೆಸ್ಕೊಂಡ್ರೆ ನಗು ಬರ್ತೈತೆ ಖಂಡಿತವಾಗ್ಲೂ. ಇದೇ ಒಂದು ವಿಚಾರದಲ್ಲಿ ಆಕೆಗೆ ಆಗಿದ್ದ ಅವಮಾನ ಅಥವಾ ಜಾತಿಯಿಂದ ಆಕೆಗೆ ಆಗಿದ್ದ ಅಪಮಾನಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ಓದೋದೆಲ್ಲ ಹಿಂಸೆ ಕೊಡ್ತಾಯಿದ್ದೆ. ನನಗೂ ಮುಖಾಮುಖಿ ನೋಡಿಲ್ಲ, ಒಂಚೂರು ಲೇಟ್ ಆಯಿತು. ಅದು ದೇವಸ್ಥಾನ ಇದಕ್ಕೆ ನಾವು ಬಚಾವಾಗಿದ್ದು ಅಂತ ಅಂದ್ಕೊತೀನಿ. ಯಾರು ಮತ್ತೆ ಈ ವಿಡಿಯೋದಲ್ಲಿ 2 ಮೆಸೇಜ್ ಹೇಳಬೇಕು. ಯಾವ ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ಬೊಬ್ಬರೇ ಓಡಾಡಬೇಡಿ. ಒಂದು. ಎರಡನೇದು, ಜಾತಿ ಅನ್ನೋದು ನಮ್ಮ ಭಾರತದಿಂದ ಹೋಗ್ಬೇಕು. ಮೊದಲು ನಮ್ಮ ಭಾರತದಿಂದ ಇಡೀ ಪ್ರಪಂಚದಿಂದ ಜಾತಿ ಹೋಗಬೇಕು. ಅದ್ರ ಬಗ್ಗೆ ಎಲ್ಲರೂ ಹೋರಾಡಿ ಅಂತ ಹೇಳ್ತಾ
ಈ ವಿಡಿಯೋ ಬಗ್ಗೆ ಮಾತಾಡೋಕೆ ನನಗೇನು ವಿಷಯ ಇಲ್ಲ, ಯಾಕಂದರೆ ತಪ್ಪೆಲ್ಲ ನಮ್ಮದೇ. ಜಾತಿ ಅಂತ ಹುಟ್ಟಾಕೊಂಡಿರೋ ನಾವು ಫಸ್ಟ್ ನಮ್ಮಿಂದ ಸರಿ ಹೋಗೋಣ. ಎಲ್ಲರೂ ಫಸ್ಟ್ ನನ್ನಿಂದ ಅಥವಾ ನಿಮ್ಮಿಂದ ಸರಿ ಹೋಗೋಣ. ಸೊ ಫೈನಲ್ ಹೇಳೋದು ಇಷ್ಟೇ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ. ನಂದೀಶನ ಕೈಲಿ ಏನೋ ಸಾಧ್ಯ ಆಗುತ್ತೆ ಅನ್ನೋ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಸಿಂಪತಿ ಎಲ್ಲ ಬೇಡ, ರಿಕ್ವೆಸ್ಟ್ ಮಾಡ್ಕೊಳ್ಳೋದೆಲ್ಲ ಬೇಡ. ನನ್ನ ಕೈಲಿ ಸಾಧ್ಯ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ಒಂದು ಚಾಲೆಂಜಿಂಗ್ ವಿಡಿಯೋ ಇದೆ. ಒಬ್ಬ ಸಬ್ಸ್ಕ್ರೈಬರ್ ಅದು ಹೇಳಿದ್ದಾರೆ ಒಂದು ಪ್ಲೇಸು, ಆ ಪ್ಲೇಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ತುಂಬ ಹಾರರ್ ಆಗಿದೆ ಖಂಡಿತವಾಗ್ಲೂ. ಆ ಪ್ಲೇಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್. ಲವ್ ಯು. ಇಷ್ಟೇ, ಥ್ಯಾಂಕ್ ಯು.